ಆದರೆ ಇದುವರೆಗೂ ಆಗಿರೋದು ಇದೆಯಲ್ವಾ, ಅದನ್ನ ಏನು ಮಾಡೋದು? ಅದನ್ನು ಮತ್ತೆ ಮತ್ತೆ ಅದು ಎದ್ದು ಬರ್ತಾ ಇದ್ರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಅಳಿಸಿ ಹಾಕಬೇಕು. ಹೇಗೆ, ಯಾವ ಥರನಾದರೂ ಅಂದ್ಕೊಳ್ಳಿ ಅದನ್ನು. ಭಗವಂತನ ಇಚ್ಛೆ ಹೀಗಾಯಿತು, ಅಥವಾ ಅವರ ಯಾವುದೋ ಒಂದು ಕರ್ಮ ಸೆಟ್ಲ್ ಆಗಬೇಕಾಗಿತ್ತು, ಅದರಿಂದ ಹಾಗಾಯಿತು. ಹಿಂದೆ ನಾನು ಯಾವಾಗಲೂ ಅವ್ರ ಜೊತೆ ಹಾಗೆ ನಡ್ಕೊಂಡಿದ್ದಿರಬಹುದು, ಅದರಿಂದ ನನ್ನ ಜೊತೆ ಹೀಗಾಯಿತು. ನಮ್ಮ ಮನಸ್ಸಿಗೆ ಯಾವ್ದು ಸಮಾಧಾನ ಕೊಡುತ್ತೋ ಆ ದಾರಿಯನ್ನು ಹುಡುಕೊಂಡು ಅದನ್ನು ತೆಗೆದು ಹಾಕಬೇಕು. ನೋಡಿ, ನೆನಪುಗಳು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ನೆನಪುಗಳ ಹಿಂದೆ ಇರುವ ನೋವನ್ನು ನಾವು ಅಳಿಸೋ ಪ್ರಯತ್ನ ಮಾಡೋದು. ನೆನಪು ಬಂದೇ ಬರುತ್ತೆ, ಅಯ್ಯೋ ಅದು ಹೇಗಾಗುತ್ತೆ, ಎಷ್ಟೋ ವರ್ಷಗಳ ಹಿಂದೆ ಏನೋ ಒಂದು ಪೆಟ್ಟಾಗಿತ್ತು, ಜ್ವರ ಬಂದಿತ್ತು, ಕಾಯಿಲೆ ಬಂದಿತ್ತು, ಮರ್ತು ಬಿಡಿ, ಆವಾಗ ಆಗಿದ್ದ ನೋವೆಲ್ಲ ಮರ್ತು ಬಿಡಿ. ಆಗಲ್ಲ, ನೋವಿರುತ್ತೆ, ಅದು ಆವಾಗ ಅನುಭವಿಸಿದ್ದು ಏನಿದೆ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅನುಭವ ಇರುತ್ತೆ. ಆದರೆ ಅದೆಲ್ಲ ನೆನಪಿಗೆ ಬಂದಾಗೆಲ್ಲ ಅದ್ರ ಜೊತೆ ಒಂದು ನೋವು ಬರುತ್ತಲ್ವಾ, ಆ ನೋವು ಬರೆಸ್ಕೊಳ್ಳಿ.